ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮಾರ್ಕ್ಸ್ ಸಾಫ್ಟ್ವೇರ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್ ಈಗಾಗಲೇ ನಾನು ಒಂದು ಮಾರ್ಕ್ಸ್ ಸಾಫ್ಟ್ವೇರ್ ಬಗ್ಗೆ ಒಂದು 5 ವಿಡಿಯೋ ಮಾಡಿದ್ದೀನಿ. ಮಾರ್ಕ್ಸ್ ಸಾಫ್ಟ್ವೇರ್ ಅಂದರೆ ಏನು, ಸೊ ಒಂದು ಯಾವ ರೀತಿ ಫಾರ್ಮಸಿಯಲ್ಲಿ ಯೂಸ್ ಮಾಡಬೇಕು, ಮತ್ತು ಇನ್ನೊಂದು ಕೆಲವೊಂದಿಷ್ಟು ವಿಚಾರಗಳು ಚರ್ಚೆ ಮಾಡಿದ್ದೆ ಆ ಒಂದು ವಿಡಿಯೋಗಳಲ್ಲಿ. ಸೊ ಇವಾಗ ಒಂದು ವಿಡಿಯೋದ ಒಂದು ಮುಂದುವರಿದ ಭಾಗ ಇದಾಗಿರುತ್ತೆ. ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಸ್ಟಾಕ್ ರಿಪೋರ್ಟನ್ನು ಯಾವ ರೀತಿ ತೆಗೆಯೋದು ಮತ್ತು ಅದನ್ನು ಯಾವ ರೀತಿ ಎಕ್ಸೆಲ್ ಶೀಟಲ್ಲಿ ಅದನ್ನು ಈ ಎಕ್ಸೆಲ್ ಶೀಟಲ್ಲಿ ಸೆಂಡ್ ಮಾಡೋದು, ಯಾವ ರೀತಿ ಓಪನ್ ಮಾಡೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಒಂದು ಮಾರ್ಕ್ಸ್ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಂಡು, ಸೊ ಆಲ್ರೆಡಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನಾವು ಬಂದು ಓಪನ್ ಮಾಡ್ಕೊಳ್ಳಿ, ಈ ರೀತಿ ನಿಮಗೆ ಒಂದು ಓಪನ್ ಆಗುತ್ತೆ. ಫ್ರಂಟ್ ಪೇಜ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ, ಒಂದು ಡೆಸ್ಕ್ಟಾಪ್ ಸೈಟು. ಇಲ್ಲಿ ಏನು ಮಾಡುತ್ತೆ ಅಂದರೆ, ಇಲ್ಲಿ ನೀವು ಸ್ಟಾಕ್ ರಿಪೋರ್ಟ್ ತೆಗಿಬೇಕಲ್ಲ. ಸೊ ಇಲ್ಲಿ ಸ್ಟಾಕ್ಸ್ ಅಂತ ಹೋಗಿ ಸ್ನೇಹಿತರೆ, ಸ್ಟಾಕ್ಸ್ ಅಂತ ಹೋಗಿ ಇಲ್ಲಿ ಕರೆಂಟ್ ಸ್ಟಾಕ್ ಅಂದರೆ ಇವಾಗ ಪ್ರೆಸೆಂಟ್ ಯಾವ ಸ್ಟಾಕಲ್ಲಿ ಒಂದು 5 ನಿಮಿಷ ಮುಂಚೆಗೆ ಏನು ಸೇಲ್ ಮಾಡಿರ್ತಿಲ್ಲ ಅದು ಕೂಡ ಕೌಂಟ್ ಆಗುತ್ತೆ ಈ ಒಂದು ಕರೆಂಟ್ ಸ್ಟಾಕಲ್ಲಿ. ಕರೆಂಟ್ ಸ್ಟಾಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ನಿಮಗೆ ಎಲ್ಲ ಸ್ಟಾಕ್ಗಳ ರಿಪೋರ್ಟ್ಗಳು ನಿಮಗೆ ಅಂದರೆ ಇದ್ದದ್ದು ಎಲ್ಲ ಸ್ಟಾಕ್ಗಳು ರಿಪೋರ್ಟ್ಗಳು ಬರ್ತಾರೆ. ನಮಗೆ ಇಲ್ಲದ್ದು ಬೇಡಪ್ಪ, ನಾವು ಏನು ಪರ್ಚೇಸ್ ಮಾಡಿರ್ತೀವಲ್ಲ ನಮ್ಮ ಒಂದು ಶಾಪಲ್ಲಿ ಅಷ್ಟು ಮಾತ್ರ ಈ ಒಂದು ನಮಗೆ ರಿಪೋರ್ಟ್ ಬೇಕಾಗುತ್ತೆ ಸ್ನೇಹಿತರೆ. ಅವಾಗ ಏನು ಮಾಡಿಯಪ್ಪ ಅಂದರೆ, ಈ ರೀತಿ ನಾವು ಓಪನ್ ಮಾಡಿರ್ತೀವಲ್ಲ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ಒಂದು ಅಂದರೆ ಎಲ್ಲ ಒಂದು ಐಟಮ್ಗಳು ಸಿಗ್ತಾ ಹೋಗ್ತವೆ ನಮಗೆ. ಸೊ ಇದೇ ಬೇಕಪ್ಪ ಅಂದರೆ ಇದನ್ನು ನೀವು ಎಕ್ಸೆಲ್ ಶೀಟಲ್ಲಿ ನೀವು ಓಪನ್ ಮಾಡ್ಕೋಬೋದು. ಇದು ಬೇಡಪ್ಪ ನಮಗೆ ಎಷ್ಟು ಪರ್ಚೇಸ್ ಮಾಡಿರಬೇಕು ಅಷ್ಟೇ ಬೇಕಪ್ಪ ಅಂತಂದ್ರೆ ಏನು ಮಾಡ್ಬೇಕಂದ್ರೆ, ಇಲ್ಲಿ ನೀವು F10 ಹೊಡಿಬೇಕಾಗತ್ತೆ ಸರ್, F10. ಸೊ F10 ನೋಡಿದ್ರೆ ಏನಾಗುತ್ತೆ ಸ್ನೇಹಿತರೆ, F10 ಹೊಡೆದಾಗ ಏನಾಗುತ್ತೆ ನಿಮ್ಗೆ ಯಾವ ರೀತಿ ಸ್ಟಾಕ್ ಬರ್ತಾ ಅಂದರೆ ಏನು ಪರ್ಚೇಸ್ ಮಾಡಿರ್ತಿರಲ್ಲೋ ಅಷ್ಟು ಮಾತ್ರ ಈ ಒಂದು ಸ್ಟಾಕ್ ರಿಪೋರ್ಟಲ್ಲಿ ಬರ್ತವೆ. F10 ಹೊಡೆದ್ರೆ ಸೊ F10 ಹೊಡೆದ್ರೆ ನಿಮಗೆ ಯಾವ ರೀತಿ ಸ್ಟಾಕ್ ಬರ್ತಾವೋ ಆ ರೀತಿ ಅಂದರೆ ನೀವು ಏನು ಪರ್ಚೇಸ್ ಮಾಡಿರ್ತಿರಲ್ಲ ಸ್ಟಾಕನ್ನು, ಸೊ ಅದಷ್ಟೇ ಇದರ ಒಂದು ರಿಪೋರ್ಟಲ್ಲಿ ಬರ್ತಾ ಹೋಗ್ತವೆ. ಸೊ ನಾನು F10 ಹೊಡೆದೇನೆ. ಇವಾಗ F10 ಹೊಡೆದ್ಮೇಲೆ ನನ್ನ ಕಡೆ ಏನು ಸ್ಟಾಕ್ ಇದಾವಲ್ಲ ಅವತ್ತೇ ಸ್ಟಾಕ್ ನಿಮಗೆ ಎಕ್ಸೆಲ್ ಶೀಟಲ್ಲಿ ಬರ್ತಾವೆ. ಸೊ ಇವಾಗ ಏನು ಮಾಡಿಯಪ್ಪ ಅಂದರೆ, ಇಲ್ಲಿ ಎಕ್ಸೆಲ್ ಕಾಣುತ್ತೆ, ಕೆಳಗಡೆ ಬಂದಾಗ ನೀವು ಒಂದು ಪಟ್ಟಿ ಕಾಣುತ್ತಲ್ಲ, ಪಟ್ಟಿ ಒಳಗೆ ಎಕ್ಸೆಲ್ ಅಂತ ಇರುತ್ತೆ ಅನಿಸಿದ್ರೆ ಯಾವುದು ಎಕ್ಸೆಲ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ರೀತಿ ಹೇಳುತ್ತೆ ನಿಮಗೆ ಅಂದರೆ ಎಲ್ಲಿ ಸ್ಟೋರೇಜ್ ಆಗುತ್ತೆ ಈ ಒಂದು ಫೈಲನ್ನು ನಾವು ಡೌನ್ಲೋಡ್ ಮಾಡಿದಾಗ ಅಂತ ಕೇಳುತ್ತೆ. ಆಟೋಮೆಟಿಕಲಿ ಮಾರ್ಗ್ ಯೂಸರ್ಸ್ 1409 ರಿಪೋರ್ಟ್ ಸ್ಟಾಕ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಫೈಲ್ ಏನಾಗುತ್ತೆ ಸಿಗುತ್ತೆ. ಇವಾಗ ಎಕ್ಸೆಲ್ ಮೇಲೆ ಕ್ಲಿಕ್ ಕೊಡಿ. ಎಕ್ಸೆಲ್ ಮೇಲೆ ಕ್ಲಿಕ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಏನಾಗುತ್ತೆ ಅದು ಓಪನ್ ಆಗ್ತದೆ. ಸ್ವಲ್ಪ ಲೋಡ್ ತೆಗೆದುಕೊಳ್ಳೋದು ಅಂದರೆ ಸ್ವಲ್ಪ ಲೋಡ್ ತೆಗೆದುಕೊಳ್ಳೋದು, ಟೈಮ್ ತೆಗೆದುಕೊಂಡು ಅದು ಏನಾಗುತ್ತೆ ಇಲ್ಲಿ ನಿಮಗೆ ಕೆಳಗಡೆ ನಿಮಗೆ ಇಲ್ಲಿ ಎಕ್ಸೆಲ್ ಫಾರ್ಮೆಟಲ್ಲಿ ಬರುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಒಂದು ಎಕ್ಸೆಲ್ ಶೀಟಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ರಾಡಕ್ಟ್ ನೇಮ್, ಯೂನಿಟ್, ಕರೆಂಟ್ ಸ್ಟಾಕು, ಸ್ಕೀಮ್ ಇತ್ತಂತ ಕರೆಂಟ್ ಸ್ಕೀಮ್ ಏನಾದ್ರು ತೆಗೆದುಕೊಂಡು ಅಲ್ಲಿ ಸಿಗುತ್ತೆ ನಿಮಗೆ ಎಷ್ಟು ಸ್ಟಾಕ್ ಅಂದರೆ ಎಷ್ಟು ಸ್ಕೀಮ್ ತೆಗೆದುಕೊಂಡಿದ್ರೆ ಅಂತ, ಮತ್ತು ಕಾಸ್ಟ್ ಪ್ರೈಸ್ ಎಷ್ಟಿದೆ, ಮತ್ತು MRP ಪರ್ಚೇಸ್ ರೇಟು, ಮತ್ತು ಸೇಲ್ಸು, ಕಂಪ್ನಿ, ಮ್ಯಾನುಫ್ಯಾಕ್ಚರ್, ರ್ಯಾಕ್ ನಂಬರ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ A to Z ನಿಮ್ಮ ಕಡೆ ಏನೇನು ಸ್ಟಾಕ್ ಅದಾವೆ ಪ್ರೆಸೆಂಟ್ ಕಂಪ್ಲೀಟಾಗಿ ಏನು ಮಾಡುತ್ತೆ ನಿಮಗೆ ಒಂದು ಇನ್ಫಾರ್ಮೇಷನ್ ಅಂದರೆ ಸ್ಟಾಕ್ ರಿಪೋರ್ಟನ್ನು ಕೊಡುತ್ತೆ. ಈ ಒಂದು ಸ್ಟಾಕ್ ರಿಪೋರ್ಟ್ ನಿಮ್ಗೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತಂದರೆ, ಏನಾದರೂ ನೀವು ಆಡಿಟ್ ಮಾಡ್ತಿರ್ಬೇಕಾದ್ರೆ, ಏನಾದರೂ ಕಂಪ್ನಿ ಒಂದು ಚೆಕ್ ಮಾಡಬೇಕಾದ್ರೆ ಸ್ಟಾಕ್ ಎಷ್ಟಿದೆ, ಸ್ಟಾಕ್ ವ್ಯಾಲ್ಯೂ ಅಥವಾ ಸ್ಟಾಕ್ ಎಷ್ಟಿದೆ ಅಂತ ಹೇಳ್ಬೇಕಾದ್ರೆ, ಸೊ ಈ ಒಂದು ರಿಪೋರ್ಟ್ ಏನಾಗುತ್ತೆ ಈ ಒಂದು ಮಾರ್ಕ್ಸ್ ಸಾಫ್ಟ್ವೇರಲ್ಲಿ ಹೆಲ್ಪ್ ಆಗುತ್ತೆ ಈ ಒಂದು ಸ್ಟಾಕ್ ರಿಪೋರ್ಟ್. ಅದರ ಜೊತೆಗೆ ಮತ್ತು ಎಕ್ಸೆಲಲ್ಲಿ ಯಾವ ರೀತಿ ನೀವು ಕನ್ವರ್ಟ್ ಮಾಡೋದು, ಯಾವ ರೀತಿ ಓಪನ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಪ್ಪ ಅಂತ ಇನ್ನಷ್ಟು ಏನಾದರೂ ಡೌಟ್ಗಳಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.